ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲ PMC ಕನ್ನಡ ವೀಕ್ಷಕರಿಗೂ ಹಾಗೂ ಎಲ್ಲ ಧ್ಯಾನ ಬಂಧುಗಳಿಗೂ ನಮ್ಮ ಸಾತ್ವಿಕ ಆಹಾರ ಮತ್ತು ನಿರ್ವಾಣ ಆಹಾರ ಇದರ ಬಗ್ಗೆ ನಮ್ಮ ಈ ಪ್ರೋಗ್ರಾಮ್ ನಡೀತಾ ಇರೋದ್ರಿಂದ ದಿನಕ್ಕೆ ನಾವು ಹೊಸ ಒಂದು ಹಳೇದೇ, ಇದು ಹೊಸದೇನಲ್ಲ, ಹಳೆಯ ಆಹಾರ ಹೇಗೆ ಸೇವನೆ ಮಾಡೋದನ್ನು ನೋಡೋಣ. ಇವತ್ತು ನಾವು ದೊಡ್ಡ ಪತ್ರೆಯಿಂದ ಏನು ಮಾಡಬಹುದು ಅಂತ ನೋಡ್ತಾ ಇದ್ದೀವಿ. ಸೊ ಈ ದೊಡ್ಡ ಪತ್ರೆ ಏನಿದೆ ಅಲ್ವಾ, ಇದಕ್ಕೆ ಇಷ್ಟೊಂದು ಔಷಧಿ ಗುಣ ಇದೆ. ನಮ್ಮ ಅಜ್ಜಿ ಕಾಲದಿಂದಲೂ ನಮ್ಮೆಲ್ಲರಿಗೂ ಪರಿಚಯ ಇದೆ. ದೊಡ್ಡ ಪತ್ರೆಯ ಬಳಕೆ ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆ ಟ್ರೀಟ್ ಮಾಡಲಿಕ್ಕೆ ಬಳಸಿದ್ದಾರೆ. ಕೆಮ್ಮು, ನೆಗಡಿ, ಅಜೀರ್ಣ ಆದರೆ ಅಲ್ವಾ. ಸೊ ಇವತ್ತು ನಾವು ಇದರಿಂದ ತಂಬುಳಿ, ಹಸಿ ತಂಬುಳಿ ಅಂದರೆ ಅಗೇನ್ ಇಲ್ಲಿ ಯಾವ ಥರದ ಬೇಯಿಸೋದಾಗಲಿ, ಅಡುಗೆಗೆ ಹೆಚ್ಚಿನ ಸಮಯ ಕೊಡೋದಾಗಿಲ್ಲ. ನೋಡಿ, ಅಡುಗೆ ಮಾಡೋದು ಎಷ್ಟು ಸುಲಭ ಅಲ್ವಾ. ಹಳೆಯ ಪದ್ಧತಿಗಳನ್ನು ನಾವು ಪಾಲಿಸ್ತಾ ಇದ್ದರೆ ಎಷ್ಟೋ ವಿಷಯ ಕಣ್ಣಿಗೆ ಬರುತ್ತೆ. ಸೊ ಇದು ದೊಡ್ಡ ಪತ್ರೆ ಹೀಗಿರುತ್ತೆ. ಇದು ತುಂಬ ದಪ್ಪ, ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಘಮ ಅನಿಸುತ್ತೆ. ಹೀಗೆ ಸ್ವಲ್ಪ ತುಂಡು ಮಾಡಿ ಘಮ ಅಂತ ಮಕ್ಕಳಿಗೆಲ್ಲ ಅಭ್ಯಾಸ ಮಾಡಿ, ಅವ್ರಿಗೆ ಆ ಪ್ರೀತಿ ಹುಟ್ಟಬೇಕು. ನನಗೂ ಇದು ಬೇಕಮ್ಮ, ಇದನ್ನು ಏನಾದರೂ ಮಾಡಿ ತಿನ್ಸಮ್ಮ ಅಂತ. ಇದನ್ನ ಹಾಗೆ ಹಸಿಯಾಗಿಯೂ ನಾವು ತಿನ್ಬೋದು, ಆದರೆ ಫಸ್ಟು ಇದನ್ನು ಸ್ವಚ್ಛವಾಗಿ ತೊಳ್ಕೊಳ್ಬೇಕು. ಸೊ ಇವತ್ತು ತಂಬುಳಿಗೆ ಬೇಕಾಗಿರೋಷ್ಟು ಎಲೆಗಳನ್ನು ನಾನು ಸ್ವಲ್ಪ ದೊಡ್ಡ ಎಲೆ ನೋಡಿಕೊಂಡು ಕೀಳ್ತಾ ಇದ್ದೀನಿ. ಒಂದು ಸುಮಾರು 4 ಎಲೆ ಇದ್ರೆ ಸಾಕು ಫ್ರೆಂಡ್ಸ್. ನಾನು ತುಂಬ ಜೋಪಾನವಾಗಿ ಕಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ತುಂಬ ಡೆಲಿಕೇಟ್ ಪ್ಲ್ಯಾಂಟ್ ಅದು. ಒಂಚೂರು ಟಚ್ ಆಗಿಬಿಟ್ರೆ ಮುರಿದೋಗ್ಬಿಡುತ್ತೆ. ಹಾಗೆಯೇ ಸಿಕ್ಕಿರೋ ಒಂದು ಸಣ್ಣ ಕಾಂಡ ಸಿಕ್ಕರೂ ಸಹ ನೀವು ಪಾಟಲ್ಲಿ ಹಾಕ್ಕೊಂಡು, ನನಗೆ ಇದು ವರಮಹಾಲಕ್ಷ್ಮಿಯಲ್ಲಿ ಗಿಫ್ಟ್ ಕೊಟ್ಟಿದ್ದು. ಈ ಥರದ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ವರಮಹಾಲಕ್ಷ್ಮಿ ಸಮಯದಲ್ಲಿ ಪುದೀನ ಗಿಡಗಳನ್ನು, ದೊಡ್ಡ ಪತ್ರೆ ಆಗಲಿ, ಹಾಗಲೇ ಬಸಳೆ ಸೊಪ್ಪು, ತುಳಸಿ, ಹೀಗೆ ಇದನ್ನು ಗಿಫ್ಟ್ ಕೊಡಬೇಕು. ಬ್ಲೌಸ್ ಪೀಸ್ ಕೊಟ್ಟೆ, ಎಲೆ ಅಡಿಕೆ, ಹಣ್ಣುಗಳು ಇಟ್ಟು ಕೊಟ್ಟರೆ ಒಂದೊಂದು ಸರ್ತಿ ಮನೇಲಿ ತಂದಿಟ್ಟಿದ್ದು ತಿನ್ನೋರು ಯಾರು ಇರಲ್ಲ. ಸೊ ಇನ್ವೆಸ್ಟ್ ಮಾಡೋದಾದರೆ ಇಂಥದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು. ನನಗೆ ಸುಮಾರಾಗಿ ಹೆಚ್ಚಾಗಿ ಇಲ್ಲಿ ಬಂದಿರೋ ಗಿಫ್ಟ್ ಎಲ್ಲ ಈ ಥರನೇ ವರಮಹಾಲಕ್ಷ್ಮಿ ಇಲ್ಲ ನವರಾತ್ರಿಯಲ್ಲಿ ಬಂದಿರೋದು. ಸೊ ನಾನು 4-5 ಎಲೆ ತೊಗೊಂಡಿದ್ದೀನಿ, ಸಾಕು. ಬನ್ನಿ ನೋಡೋಣ ಇದರಿಂದ ತಂಬುಳಿ ಹೇಗೆ ಮಾಡ್ತಾರೆ. ಸೊ ಫ್ರೆಂಡ್ಸ್, ಇವಾಗ ನಾವು ಫ್ರೆಶ್ ಆಗಿ ಎಲೆ ಕಿತ್ಕೊಂಡು ಬಂದ್ವಿ. ಅದನ್ನು ನೀರಲ್ಲಿ ಚೆನ್ನಾಗಿ ತೊಳೆದೆ. ಹಿಂದೆ ಮುಂದೆ ಸ್ವಲ್ಪ ಇದರಲ್ಲಿ ಗ್ರೂಪ್ಸ್ ಜಾಸ್ತಿ ಇರೋದ್ರಿಂದ ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್. ಇವಾಗ ತುಂಬ ಸಿಂಪಲ್ ಇದು, ಇದರಲ್ಲೇನು ಜಂಜಟಿಲ್ಲ. ನಿಂತ ಕಾಲ ಮೇಲೆ ಒಂದು 5 ನಿಮಿಷದಲ್ಲಿ ನಿಮಗೆ ಅಡುಗೆ ರೆಡಿ ಆಗುತ್ತೆ. ಸೊ ದೊಡ್ಡ ಪತ್ರೆ, ಬೇಕಾಗಿರೋಷ್ಟು ಮೊಸರು, ಇದನ್ನು ನಾನು ಮಜ್ಜಿಗೆ ಮಾಡ್ಕೊಳ್ತೀನಿ. ಸೊ ಸ್ವಲ್ಪ ಇದನ್ನು ಹುರ್ಕೊಳ್ಳೋಕೆ ಇದನ್ನು ತುಪ್ಪದಲ್ಲಿ ಹುರಿಬೇಕು, ಬೇರೆ ಎಣ್ಣೆ ಎಲ್ಲ ಪದಾರ್ಥ ಯೂಸ್ ಮಾಡೋ ಹಾಗಿಲ್ಲ. ಸೊ ತುಪ್ಪದಲ್ಲಿ ಹುರಿಲಿಕ್ಕೆ ಒಂಚೂರು ತುಪ್ಪ ಇಟ್ಕೊಂಡಿದ್ದೀನಿ. ಇನ್ನು ಬೇರೆ ಏನೂ ಬೇಕಿಲ್ಲ, ಜೀರಿಗೆ ಮತ್ತು ಒಂದು ಸಣ್ಣ ಹಸಿಮೆಣಸಾದರೆ ಸಾಕು ಫ್ರೆಂಡ್ಸ್. ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಮೊದಲಿಗೆ ಏನು ಮಾಡೋಣ, ಈ ಎಲೆಗಳನ್ನು ಚಿಕ್ಕದಾಗಿ ನಾವು ಕೈಯಲ್ಲಿ ಹೀಗೆ ಟಚ್ ಮಾಡಿದ್ರೇ ಮುರಿದೋಗುತ್ತೆ ಫ್ರೆಂಡ್ಸ್. ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳೋಣ. ಅದನ್ನು ಹುರಿಲಿಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಹೀಗಾಗಿ ಇದನ್ನು ಚಿಕ್ಕದಾಗಿ ಕಟ್ ಮಾಡೋಣ. ಇದರದ್ದು ಇನ್ನೊಂದು ಉಪಾಯ ಹೇಳ್ತೀನಿ ನೋಡಿ. ಚಿಕ್ಕ ಮಕ್ಕಳಿಗೆ ನೆಗಡಿ ಆಗಿರುತ್ತಲ್ಲ, ತುಂಬ ಎಳೆ ಮಗುಗೆ ಈ ಎಲೆಯನ್ನು ಸುಮ್ಮನೆ ಬೇಯಿಸಿ ಒಲೆ ಮೇಲೆ ಡೈರೆಕ್ಟು ಮಗುಗೆ ಎದೆ ಮೇಲೆ ಇಟ್ಬಿಟ್ರೆ ಅದ್ರದ್ದು ಕೋಲ್ಡ್ ಕಡಿಮೆ ಆಗಿಬಿಡುತ್ತೆ. ಕಫ ಕಟ್ಟಿರುತ್ತಲ್ಲ, ಅದು ಕಮ್ಮಿ ಆಗುತ್ತೆ. ಹಾಗೆಯೇ ಇಲ್ಲ ಅಂದರೆ ಅದ್ರದ್ದೊಂದು ರಸ ತೆಗೆದ್ರೆ 1-2 ಹನಿ ಜೇನುತುಪ್ಪದಲ್ಲಿ ಕಲಿಸಿ ಮಗುಗೆ ನೆಕ್ಕಿಸ್ಬಿಟ್ರೆ ಸಾಕು, ಕಫ ಕಮ್ಮಿ ಆಗುತ್ತೆ. ಬಾಣತಿಯರಿಗೂ ಇದನ್ನು ಕೊಡ್ತಾರೆ ಫ್ರೆಂಡ್ಸ್. ಸೊ ನಾನು ಇವಾಗ ಇದನ್ನು ಜೀರಿಗೆ ಮತ್ತು ಹಸಿಮೆಣಸಿನ ಜೊತೆಗೆ ತುಂಬ ಲೈಟಾಗಿ ತುಪ್ಪದಲ್ಲಿ ಹುರ್ಕೊಳ್ತೀನಿ. ಸೊ ಒಂಚೂರು ತುಪ್ಪ, ಇಷ್ಟೇ ನೋಡಿ, ಜಾಸ್ತಿ ಇಲ್ಲ, ಜಸ್ಟ್ ಒಂದು ಡ್ರಾಪ್. ಸೊ ಇದರಲ್ಲಿ ನಾನು ಇದನ್ನು ಹಾಕ್ತೀನಿ. ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಮತ್ತು ಒಂಚೂರು ತುಪ್ಪ, ಜೀರಿಗೆ ಮತ್ತು ನಮ್ಮ ದೊಡ್ಡ ಪತ್ರೆ. ಇದರಲ್ಲಿ ಬರೀ ಕಫ ಮಾತ್ರ ಅಲ್ಲ ಫ್ರೆಂಡ್ಸ್, ಇದು ಡೈಜೆಷನ್ಸ್ಗೂ ಒಳ್ಳೆಯದು. ಸೊ ಜೀರ್ಣ ಆಗದೆ ಇರೋರು ಸುಮ್ಮನೆ ಒಂದು ಸ್ವಲ್ಪ ವಯಸ್ಕರಾದರೆ ಬರೀ ಬಾಯಲ್ಲಿ ನಾವು ಅಗದು ತಿನ್ಬೋದು. ಇದನ್ನು ಹೀಗೆ ಮಾಡ್ಕೊಳ್ಬೇಕು ಅಂತ ಇಲ್ಲ. ಆದರೆ ತುಂಬ ವಯಸ್ಸಾದವರು ಇರ್ತಾರಲ್ವ, ಸುಮಾರಾಗಿ 80s 90s ಅವರಿಗೆ ನೀವು ಈ ಥರದ ಒಂದು ಮಜ್ಜಿಗೆ ಮಾಡಿಕೊಡ್ಬೋದು. ನಾನು ನಮ್ಮ ಅತ್ತೆ ಮಾವನಿಗೆ
ವಾರದಲ್ಲಿ 3 ಸರ್ತಿ ಇದನ್ನು ಕೊಡ್ತೀನಿ. ಸೊ ನೋಡಿ ರೆಡಿಯಾಗಿದೆ, ನಮ್ಮ ಎಣ್ಣೆ ಕಾದಿದೆ. ಮೆಣಸಿನ್ಕಾಯಿಯನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹೆಚ್ಚು ಹಾಕ್ಕೊಂಡ್ರೂ ಏನು ನಷ್ಟ ಇಲ್ಲ, ಬಿಕಾಸ್ ಇದರಲ್ಲಿ ಬೇರೆ ಏನು ಹಾಕ್ತಾ ಇಲ್ಲ ನಾವು. ಹಾಗೆಯೇ ಈಗ ಈ ದೊಡ್ಡಪತ್ರೆ ಸೊಪ್ಪು ಹಾಕ್ತಾ ಇದ್ದೀವಿ. ಈ ಸೊಪ್ಪನ್ನು ಸುಮ್ಮನೆ ಲೈಟಾಗಿ ಒಂದಿಷ್ಟು ಕೈ ಆಡಿಸ್ಕೊಳ್ಳೋಣ. ಒಂದು ಸ್ವಲ್ಪ ಮೆತ್ತಗಾಗುತ್ತೆ ಆ ಎಲೆ ಅಷ್ಟೇ. ಅದು ಆಯಿತು ಅಂದರೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು. ಸೊ ಇದು ರೆಡಿಯಾಗಿ ಒಂದು ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು. ಸೊ ಒಂದು ಅರ್ಧ ನಿಮಿಷದಲ್ಲಿ ಆಗಿಬಿಡುತ್ತೆ ಫ್ರೆಂಡ್ಸ್, ಜಾಸ್ತಿ ಸಮಯ ಬೇಕಿಲ್ಲ. ನೀವು ಅನ್ನ ಬೇಯಿಸ್ಲಿಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟರಲ್ಲೇ ನಿಮ್ಗೆ ಈ ಮಜ್ಜಿಗೆ ಹುಳಿ ರೆಡಿ ಆಗಿಬಿಡುತ್ತೆ. ದಿಢೀರಂತ ಮಾಡ್ಕೊಂಡು ತಿನ್ನಲಿಕ್ಕೆ ಒಳ್ಳೆಯ ಒಂದು ಸುಲಭ ರೀತಿಯ ಸೈಡ್ ಡಿಶ್ ಅನ್ನಕ್ಕೆ. ನಾವು ಟ್ರಾವೆಲ್ ಮಾಡಿ ಬಂದರೆ ಗಾರ್ಡಲ್ಲಂತೂ ಇದ್ದೇ ಇರುತ್ತೆ. ಗಾರ್ಡನ್ನಿಂದ 2 ಎಲೆ ತಂದ್ವಾ ಮಾಡ್ಕೊಂಡ್ವಾ ತಿನ್ವಾ. ಸೊ ಇದನ್ನು ಆರ್ಲಿಕ್ಕೆ ಬಿಡ್ತೀನಿ. ಅಷ್ಟರಲ್ಲೇ ಏನು ಮಾಡೋಣ ಅಂದರೆ ಮಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ. ಸೊ ನನಗೆ ಮಿಕ್ಸಿಯಲ್ಲಿ ಮಜ್ಜಿಗೆ ಮಾಡೋದಕ್ಕಿಂತ ಈ ಥರ ಕಡ್ದು ಮಜ್ಜಿಗೆ ಮಾಡೋದು ತುಂಬ ಖುಷಿ. ಯಾಕೆಂದರೆ ಇದು ನೊರೆ ಆಗುತ್ತೆ. ಇದರಲ್ಲಿ ನಾನು ಇವಾಗ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಎಷ್ಟು ಮಜ್ಜಿಗೆ ಬೇಕಲ್ವೋ ಅಷ್ಟು ಮೊಸರನ್ನು ನಾವು ಹಾಕ್ಕೊಳ್ಬೋದು. ಹೆಚ್ಚು ಮಾಡಿಕೊಂಡ್ರೂ ಏನು ನಷ್ಟ ಇಲ್ಲ. ಇದನ್ನು ಫಸ್ಟ್ ನಿಧಾನವಾಗಿ ನೋಡಿ, ಈ ಪ್ರಾಸೆಸ್ ಇದೆ ನೋಡಿ, ಹಳೆ ಪ್ರಾಸೆಸ್ಸು, ಸುಮ್ಮನೆ ಮಾಡಿಲ್ಲ. ಹೀಗೆ ಮಾಡೋದ್ರಿಂದ ಆ ಮಜ್ಜಿಗೆಗೂ ಮತ್ತು ಮೊಸರಲ್ಲಿರುವ ಗುಣ ಏನಿದೆ ನೋಡಿ ತುಂಬ ಬದಲಾಗುತ್ತೆ. ಮಜ್ಜಿಗೆ ತುಂಬಾ ಹೆಲ್ದಿ. ಹುಷಾರಿಲ್ದಾಗ, ಜ್ವರ ಬಂದಾಗ ಸಹ ನೀವು ಮಜ್ಜಿಗೆ ಊಟ ಮಾಡ್ಬೋದು. ಆರೋಗ್ಯವಂತ ಇದ್ದಾಗಂತೂ ಮಾಡಲೂಬಹುದು. ನೀವು ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಅಂದರೆ ಮಜ್ಜಿಗೆಯನ್ನು ಕುಡಿಲೂಬಹುದು. ಕೆಲವೊಬ್ಬರಿಗೆ ಕೆನೆ ಮೊಸರಿಂದ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ. ಸೊ ಕೆನೆ ಮೊಸರಿಂದ ಮಾಡ್ಕೊಳ್ಬೋದು. ಸೊ ಎಲ್ಲಿಯವರೆಗೆ ಕಡಿಬೇಕು ಅನ್ನೋದಕ್ಕೆ ಇದಕ್ಕೊಂದು ಶಾಸ್ತ್ರನೂ ಇದೆ. ನಮ್ಮ ತಾತ ಆಯುರ್ವೇದಿಕ್ ಡಾಕ್ಟರ್ ಇದ್ದರು. ಹಿಂಗೆ ಸುಮ್ಮನೆ ಮಜ್ಜಿಗೆ ಮಾಡಿಕೊಟ್ಬಿಟ್ರೆ ಬೈದು ಬಿಡೋರು. ಸೊ ಏನು ಶಾಸ್ತ್ರ ಅಂದರೆ, ಯಾವ ಕಪ್ಪಿಂದ ಮೊಸರು ತೊಗೊಂಡಿದ್ದೇವೋ ಅದೇ ಕಪ್ಪಲ್ಲಿ ಸ್ವಲ್ಪ ಹೊತ್ತು ಮಜ್ಜಿಗೆ ಕಡ್ದನ್ನ, ಅಷ್ಟರಲ್ಲಿ ಎಷ್ಟು ಮೊಸರು ತೊಗೊಂಡಿದ್ನೋ ಅಷ್ಟು ಮೊಸರು ಒಂದು ಸ್ವಲ್ಪ ಈ ಥರ ಅದರಲ್ಲಿ ಹಾಕೋದು. ಮತ್ತೆ 1 ನಿಮಿಷ ಕಾಲ ಅದು ನೊರೆ ಬರಬೇಕು. ಆವಾಗಲೇ ನೋಡಿ ಅದರಲ್ಲಿರೋ ಒಂದೊಂದು ಕಣದಿಂದ ಅದಕ್ಕೆ ಇರುವ ಒಳಗಡೆ ತುಂಬಿಕೊಂಡಿರುವ, ಮುಚ್ಚಿ ಇರುವ, ಅಡಿಗೆ ಇರುವ ಕ್ವಾಲಿಟೀಸ್ ಎಲ್ಲ ಹೊರಗೆ ಬರುತ್ತೆ. ಎಲ್ಲಿವರೆಗೆ ಮಜ್ಜಿಗೆಯಲ್ಲಿ ನೊರೆ ಇರಲ್ವೋ ಅದು ನೋಡೋಕ್ಕೂ ಟೇಸ್ಟಿಯಾಗಿರಲ್ಲ. ನೋಡಿ ಹೇಗೆ ನೊರೆ ಬರ್ತಾ ಇದೆ ಅಂದರೆ ಎಷ್ಟು ಟೇಸ್ಟಿಯಾಗಿರುತ್ತೆ. ಸೊ 1 ಸಲ ನೀರು ಹಾಕಿ ಆಯಿತು. 2ನೇ ಸಲ ನೀರು, ಇದೇ ಥರ 3 ಸಲ ನೀರು ಹಾಕ್ಕೊಂಡು ನಾವು ಮಜ್ಜಿಗೆ ಮಾಡಬೇಕು. ಇದು ಶಾಸ್ತ್ರ ಹೇಳುತ್ತೆ. ಓಕೆ, ಸೊ ಫ್ರೆಂಡ್ಸ್, ಇದು 2ನೇ ಸಲ ನೀರು ಹಾಕಿದೆ. ಇನ್ನೊಂದಿಷ್ಟು ಕಡಿತಾ ಇದ್ದೀನಿ. ಅಷ್ಟರಲ್ಲೇ ನೋಡಿ ಲೇಡೀಸಿಗೆ ಎಲ್ಲ ರೀತಿಯ ಸೌಕರ್ಯ. ನೋಡಿ ಇದು ಮಸಾಜ್ ಆಗ್ತಾ ಇದೆಯಾ, ಕೈಯಲ್ಲಿ ಇರುವ ಎಲ್ಲ ಪಾಯಿಂಟ್ಸು ಮಸಾಜ್ ಆಗುತ್ತೆ. ಇವಾಗ ನಾವು ಈ ಥರದ್ದು ಒಂದು ಮಜ್ಜಿಗೆ ಕಡಿತಾ ಇಲ್ಲ, ಅದಕ್ಕೆ ಕೂತ್ಕೊಂಡ್ಬಿಟ್ಟು ಸುಮ್ಮನೆ ಒಂದು ಕೋಲ್ ಹಿಡ್ಕೊಂಡು ಎಕ್ಸಸೈಸ್ ಮಾಡಿ ಅಂತ ಹೇಳಿದರೆ ಅದನ್ನು ಮಾಡ್ತಾ ಇದ್ದೀವಿ. ಅದನ್ನು ಬಿಟ್ಬಿಟ್ಟು ಈ ಅಭ್ಯಾಸ ಡೈಲಿ ಮಾಡಿಕೊಂಡು ನೋಡಿ, ಶೀತ ಕಾಲದಲ್ಲಿ ಕುಡಿಬಾರ್ದು, ಈ ಥರದ್ದೆಲ್ಲ ಬರೀ ನಮ್ಮ ಥಾಟ್ ಫ್ರೆಂಡ್ಸ್. ನಮ್ಮ ವಿಚಾರಗಳಿಂದ ನಾವು ಆಹಾರವನ್ನು ದೂರ ಮಾಡ್ತಾ ಇದ್ದೀವಿ. ಇದು ಈ ಸಮಯದಲ್ಲಿ ತಿನ್ನಬಾರ್ದು, ಮೊಸರು ತಿಂದರೆ ಕಫ ಕಟ್ಟುತ್ತೆ, ಅದನ್ನು ತಿಂದರೆ ಕೋಲ್ಡ್ ಆಗುತ್ತೆ, ಇದೆಲ್ಲ ನಮ್ಮ ವಿಚಾರಗಳು. ಆ್ಯಕ್ಚುಲಿ ಏನೂ ಆಗಲ್ಲ. ಸೊ ಇದಕ್ಕೊಂಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು 3ನೇ ಸಲದ ನೀರು ಹಾಕ್ತಾ ಇದ್ದೀನಿ, ಲಾಸ್ಟ್ ಇದು. ಸೊ ಈ ನೀರು ಹಾಕ್ಕೊಂಡು ಮತ್ತೊಂದಿಷ್ಟು ಕಡಿದು, ಅಷ್ಟರಲ್ಲೇ ನನ್ನ ಇದು ದೊಡ್ಡ ಪತ್ರೆ ಹುರ್ಕೊಂಡಿದ್ದೀವಲ್ವ ಅದು ಆರು ಹೋಗಿದೆ, ಅದನ್ನು ಮಿಕ್ಸಿಗೆ ಹಾಕ್ತೀನಿ. ಸೊ ಇದು ರೆಡಿ ಆಯಿತು. ಸೊ ಸುಮಾರು ಅರ್ಧ ಕಪ್ ಮೊಸರಿಂದ ನನಗೆ ಅರ್ಧ ಚೊಂಬು ಮಜ್ಜಿಗೆ ಆಗಿದೆ. ಈ ಥರ ಚೊಂಬೆ ಇರಬೇಕು, ಅದ್ರದ್ದು ಬ್ಯೂಟಿ ನೋಡಿ. ಎಲ್ಲ ಬೇರೆ ಬಟ್ಲಲ್ಲಿ ಹಾಕಿದರೆ ಇಷ್ಟೊತ್ತಿಗೆಲ್ಲ ಸಿಡಿದು ಹೋಗಿರೋದು. ಸೊ ಇದರಲ್ಲಿ ಯಾವುದೇ ಅಡುಗೆ ಮೊದಲು ಈ ಥರ ಪಾತ್ರೆಗಳಿರ್ತಾ ಇತ್ತು ಫ್ರೆಂಡ್ಸ್. ಗಡಿಗೆ ಥರ, ಮಡಕೆ ಥರ ಇರೋ ಪಾತ್ರೆಗಳಲ್ಲಿ ಅಡುಗೆ ಮಾಡೋದು, ಸಾರನ್ನು ಹಾಗೆ ಮಾಡಬೇಕು, ಅನ್ನವನ್ನು ಹೀಗೆ ಅಗಲದ್ರಲ್ಲಿ ಮಾಡಬೇಕು ಅಂತೆಲ್ಲ ಒಂದು ಸಂಪ್ರದಾಯ ಅಂತ ನಾವು ಇವಾಗ ಅಂದ್ಕೊಳ್ಬೋದು. ಅದ್ರ ಹಿಂದೆ ಒಂದು ಸೈನ್ಸ್ ಇತ್ತು ಫ್ರೆಂಡ್ಸ್.
ಅದನ್ನು ನಾವು ಇವಾಗ ನಿಧಾನವಾಗಿ ತಿಳ್ಕೊಳ್ತಾ ಇದ್ದೀವಿ. ಧ್ಯಾನಕ್ಕೆ ಬಂದಮೇಲೆ ಜ್ಞಾನ ಬರಬೇಕಲ್ಲ. ಸೊ ಜ್ಞಾನ ಬಂದಮೇಲೆ ನಾವೇನು ಮಾಡಬೇಕು, ನಮಗೆ ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೊಳ್ಳೋಣ. ಯಾರ ಮನೆಯಲ್ಲಿ ಹಿರಿಯರಿದ್ದಾರೋ ಅವರಷ್ಟು ಲಕ್ಕಿ ಇನ್ನೊಬ್ಬರಿಲ್ಲ. ಸೊ ಅವರಿಂದ ನಾವು ಕೇಳಿ ತಿಳ್ಕೊಳ್ಳೋಣ, ಯಾಕೆ ಹೀಗೆ ಹೇಳ್ತಾ ಇದ್ರು. ನಾನು ನಮ್ಮ ಅತ್ತೆಗೆ ಒಂದು ಮಾತು ಕೇಳ್ತೇನೆ. ನಮ್ಮ ಅತ್ತೆ 95+. ಅವ್ರಿಗೆ ಈ ಥರ ಪ್ರಶ್ನೆಗಳು ನಾನು ತುಂಬ ಕೇಳ್ತೀನಿ. ನನಗೆ ಹುಚ್ಚುಚ್ಚಾಗಿ ಡೌಟ್ಸ್ ಬರುತ್ತೆ. ನಾನು ಒಂದು ಸರ್ತಿ ಅವ್ರನ್ನ ಕೇಳಿದೆ, ಸೋಪೇ ಇದ್ದಿಲ್ವಲ್ಲ, ಬಟ್ಟೆ ಸೋಪು, ವಾಷಿಂಗ್ ಪೌಡರ್ ಇದ್ದಿಲ್ಲ, ಬಟ್ಟೆ ಸೋಪ್ ಇದ್ದಿಲ್ಲ, ನೀವು ಹೋಗಿ ಹೊಳೆಗೆ ಹೋಗಿ ಬಟ್ಟೆ ವಾಶ್ ಮಾಡ್ತಾಯಿದ್ರಿ, ಹೇಗೆ ಅದು ಕ್ಲೀನ್ ಆಗ್ತಾಯಿತ್ತು? ಅದು ಆ ಕಾಲದಲ್ಲಿ ಎಣ್ಣೆ ಜಿಡ್ಡು ಎಲ್ಲಿ ಬೇಕಲ್ಲಿ ಕೂತ್ಕೊಳ್ಳೋದು ಆ್ಯಂಡ್ ಬಿಳೆ ಪಂಚೆನೇ ಜೆಂಟ್ಸ್ ಹಾಕ್ತಿದ್ರು. ನಮ್ಮಲ್ಲಿ, ನಾನು ಉತ್ತರ ಕರ್ನಾಟಕದಿಂದ ಬಂದಿದ್ದು, ಪೇಟೆ ಕಟ್ಕೊಳ್ತಾರೆ, ಫುಲ್ಲೊಂದು ದೊಡ್ಡದೊಂದು ತಲೆಗೆ ಟರ್ಬನ್, ಅದು ವಾಶ್ ಆಗಬೇಕು, ಇದು ವಾಶ್ ಆಗಬೇಕು, ಫಳ ಅಂತ ಇರಬೇಕು, ಒಂದು ಕಲೆ ಇರಬಾರ್ದು, ಇಲ್ಲಾಂದರೆ ಬೈದು ಬಿಡೋರು ಗಂಡಸರು. ಸೊ ಹೇಗೆ ವಾಶ್ ಮಾಡ್ತಾಯಿದ್ರಿ ಅಂತ ನೀವು ಹೇಳಿ ನೋಡೋಣ. ಸೋಪ್ ಇಲ್ಲ, ನಾವು ಬಟ್ಟೆ ಹೆಂಗಪ್ಪ ವಾಶ್ ಮಾಡೋದು? ಈಗ ಒಳ್ಳೆ ಸೋಪ್ ಇಲ್ಲ ಅಂದ್ರೇ ನಮ್ಮ ಬಟ್ಟೆ ಕ್ಲೀನ್ ಆಗ್ತಾ ಇಲ್ಲ ಅಲ್ವಾ? ಎಂಥ ಒಂದು ಟೆಕ್ನಾಲಜಿ ಇತ್ತು ನೋಡಿ. ಅವ್ರು ಹೇಳ್ತಾಯಿದ್ರು, ನದಿ ದಂಡೆಗೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಮರಳು, ಎಲ್ಲಿ ಕಲೆ ಆಗಿದೆಯೋ ಮೊದಲು ನಾವು ಮರಳಿಂದ ಉಜ್ಜ್ತಾ ಇದ್ವಿ. ಮರಳಿಂದ ಉಜ್ಜಿದ ಮೇಲೆ ನೋಡಿ, ಡ್ರೈ ಕ್ಲೀನಿಂಗ್ ಮೊದಲು ಒದ್ದೆ ಮಾಡಬಾರ್ದು, ಎಲ್ಲಿ ಕಲೆ ಇದೆಯೋ ಅಲ್ಲಿ ಮರಳು ಹಾಕಿ ಉಜ್ಜಿಬಿಡ್ತಾ ಇದ್ರಂತೆ. ಆಮೇಲೆ ನೀರಲ್ಲಿ ವಾಶ್ ಮಾಡೋದು. ಆವಾಗ ಸೋಪ್ ಇಲ್ಲ, ಕಂಫರ್ಟ್ ಇಲ್ಲ. ಆಮೇಲೆ ಬಿಸಿಲಲ್ಲಿ ಒಣಗಿಸಿ ಖಡಕ್ ಅಂತ ಸೂಪರಾಗಿ ಸೀರೆಗಳಾಗಲಿ ಪಂಚೆಗಳಾಗಲಿ ಎಲ್ಲ ರೆಡಿ. ಸೊ ನಮ್ಮ ಈಗ ಈ ಮಜ್ಜಿಗೆನೂ ರೆಡಿ. ಈಗೇನು ಮಾಡೋಣ ಅಂದರೆ ಇದನ್ನು ಮಿಕ್ಸಿಗೆ ಮಾಡ್ಕೊಳ್ಳೋಣ. ಇದು ನೋಡಿ ಈಗ ತಣ್ಣಗಾಗ್ಬಿಟ್ಟಿದೆ, ಇದನ್ನು ಮಿಕ್ಸಿಗೆ ಹಾಕ್ತೀನಿ. ಓಕೆ, ಮಿಕ್ಸಿಗೆ ಹಾಕಿ ಈ ಥರ ತರಿಯಾಗೆ ಇಟ್ಕೊಂಡಿದ್ದೀನಿ. ಇದು ಬಾಯಿಗೆ ಬಂದರೆ ರುಚಿಯಾಗಿರುತ್ತೆ. ನಿಮ್ಗೆ ಹೀಗೆ ಇಷ್ಟ ಇಲ್ಲ ಅಂದರೆ ಇದನ್ನು ನುಣ್ಣಗೆನೂ ರುಬ್ಕೊಳ್ಬೋದು. ಈಗೇನು ಮಾಡೋಣ, ಮಜ್ಜಿಗೆಯನ್ನು ಸರ್ವಿಂಗ್ ಡಿಶ್ಶಿಗೆ ಹಾಕ್ಕೊಳ್ಳೋಣ ಫಸ್ಟು. ನೋಡಿ ಹೇಗೆ ನೊರೆಯಾಗಿದೆ ಮಜ್ಜಿಗೆ. ಹೀಗೆ ನೊರೆ ಇರುವಾಗಲೇ ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಇದನ್ನು ಈ ಮಜ್ಜಿಗೆಗೆ, ಇದ್ರ ಫ್ಲೇವರೇ ಸಾಕು, ತುಂಬ ರುಚಿಯಾಗಿರುತ್ತೆ. ಸೊ ಇಷ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಇಟ್ಸ್ ರೆಡಿ ಟು ಸರ್ವ್. ನೋಡಿದ್ರಾ ಎಷ್ಟು ಸಿಂಪಲ್ ಆಗಿತ್ತು? ಸೊ ನೋಡಿ ಫ್ರೆಂಡ್ಸ್, ನಮ್ಮ ದೊಡ್ಡ ಪತ್ರೆಯಿಂದ ಮಾಡಿರುವ ಮಜ್ಜಿಗೆ, ಇದನ್ನು ನಾವು ಅನ್ನಕ್ಕೂ ಊಟ ಮಾಡ್ಬೋದು. ಸ್ಪೆಷಲಿ ಟ್ರಾವೆಲಿಂಗ್ ಮಾಡ್ಕೊಂಡು ಬಂದಾಗ ನನಗಂತೂ ಹೇಳೋದು ಯಾವಾಗಲೂ, ಆಫೀಸ್ನವ್ರಿಗೆ ನನ್ನ ಡಿಶಸ್ ಸೂಪರ್. ಆಫೀಸಲ್ಲಿ ಕೆಲಸ ಮಾಡೋರಿಗೆ ಸಿಂಪಲ್ಲಾಗಿ 2 ನಿಮಿಷದಲ್ಲಿ ಮಾಡೋ ಅಡುಗೆನೇ ನಾನು ರೆಕಮೆಂಡ್ ಮಾಡೋದು. ಬಿಕಾಸ್ ಕುಕ್ಕಿಂಗ್ ಈಸ್ ನಾಟ್ ಎಟ್ ಆಲ್ ಕಷ್ಟ ಫ್ರೆಂಡ್ಸ್. ಸುಮಾರು ಲೇಡೀಸು ಅಡುಗೆ ಕೆಲಸ ನನಗನ್ಸುತ್ತೆ, ಅಡುಗೆ ಕೆಲಸ ಎಷ್ಟು ಫನ್ ಅಲ್ವಾ, 2 ನಿಮಿಷದಲ್ಲಿ ಆಗಿಬಿಡುತ್ತಲ್ಲ, ಯಾಕೆ ಅಂತ. ಯಾಕೆಂದರೆ ಅವರು ಎಲಾಬ್ರೇಟಾಗಿ ಮಸಾಲೆಗಳನ್ನ ಹುರ್ಕೊಳ್ಳೋದು, ರುಬ್ಬೋದು, ಬೇಯಿಸೋದು, ಅದನ್ನು ಗಂಟೆಗಟ್ಟಲೆ ಕುದಿಸೋದು. ಆ್ಯಕ್ಚುಲಿ ಆ ಥರದ ಆಹಾರ ನಮಗೆ ಒಳ್ಳೆಯದಲ್ಲ. ನೀವು ಎಷ್ಟೇ ಆರೋಗ್ಯವಂತ ಆಹಾರದ ವಿಡಿಯೋಗಳು ನೋಡಿರ್ತೀರ, ನ್ಯೂಟ್ರಿನಿಸ್ಟ್ ಮಾತಾಡಿದ್ದು ಕೇಳಿಸ್ಕೊಳ್ಳಿ. ಅವ್ರು ಹೇಳ್ತಾರೆ, ಎಷ್ಟು ಕಡಿಮೆ ಸಮಯದಲ್ಲಿ ಆಹಾರ ರೆಡಿ ಆಗುತ್ತೋ ಮತ್ತು ಎಷ್ಟು ಬೇಗ ಕಡಿಮೆ ಸಮಯದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡ್ತೀವೋ ಅಷ್ಟು ಅದು ನಮಗೆ ದೇಹಕ್ಕೆ ಅದರ ಪ್ರಾಪರ್ಟೀಸ್ ತಲುಪುತ್ತೆ. ಬೇಯಿಸೋದ್ರಲ್ಲಿ ಅರ್ಧ ಅಲ್ಲ 99% ಪ್ರಾಪರ್ಟೀಸ್ ಎಲ್ಲ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಸೊ ಇದನ್ನು ಅನ್ನದ ಜೊತೆಯಲ್ಲೂ ನೀವು ಬಳಸ್ಕೊಳ್ಳಿ. ಮಾಡಿ ಎಷ್ಟು ಸೂಪರಾಗಿರುತ್ತೆ. ಮಾಡಿ ಬಂದು ನೀವು ಕಾಫಿ ಇಟ್ಕೊಳ್ತೀರಲ್ವಾ ಬೇಯಿಸ್ಲಿಕ್ಕೆ, ಅಷ್ಟು ಸಮಯನೂ ಹಿಡಿಯಲ್ಲ. ಇದು ಒಂದು ಟೀ ಮಾಡೋ ಸಮಯಕ್ಕಿಂತ ಕಡಿಮೆ ಸಮಯದಲ್ಲಿ ಇದು ರೆಡಿ ಆಗುತ್ತೆ. ಸೊ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಯಾಕೆಂದರೆ ಇದರಲ್ಲಿರುವ ಇದು, ನನಗೆ ಶೀತ ಇದೆ ಅಲ್ವಾ, ನಾನು ಅದಕ್ಕೆ ಕುಡಿಲಿಕ್ಕೆ ಮಾಡಿದ್ದು, ಅನ್ನಕ್ಕೆ ಮಾಡ್ಕೊಂಡಿಲ್ಲ. ಬಟ್ ನೀವು ಅನ್ನಕ್ಕೂ ಉಪಯೋಗ ಮಾಡಿ. ಇನ್ನೊಂದು ಮಾತು ಹೇಳ, ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ನೀರು ಮಜ್ಜಿಗೆ ಮಾಡ್ಕೊಳ್ದಿರ ಒಂದು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡು ನೀವು ಇದನ್ನು ಹೀಗೆ ಮಾಡಿಕೊಂಡು ಮುದ್ದೆ ಜೊತೆಯಲ್ಲಿ ತಿಂದು ನೋಡಿ, ಸೂಪರ್. ನಮ್ಮ ಅಮ್ಮನಿಗೆ ಮುದ್ದೆ ಜೊತೆಯಲ್ಲಿ ಇಷ್ಟ, ಮುದ್ದೆಗೆ ಹಾಕ್ಕೊಂಡು ತಿಂತಾರೆ. ಸ್ವಲ್ಪ ಸಾಂಬಾರು ಜೊತೆಲಿ ತಿಂದರೆ ಒಂದು ಸ್ವಲ್ಪ ಈ ಮಜ್ಜಿಗೆ ಜೊತೆಲಿ, ಸೇಮ್ ಜಸ್ಟ್ ಲೈಕ್ ಅನ್ನ ನಾವು ಹೇಗೆ ಒಂದು ಸ್ವಲ್ಪ ಸಾಂಬಾರು ಜೊತೆಲಿ ಆಮೇಲೆ ಸ್ವಲ್ಪ ಮಜ್ಜಿಗೆ ಜೊತೆಲಿ ಊಟ ಮಾಡ್ತೀವಲ್ಲ. ಖಿಚಡಿ ಮಾಡ್ತೀವಿ ನೋಡಿ, ಅನ್ನಕ್ಕೆ ಬೇಳೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಖಿಚಡಿಗೂ ಇದು ಸೈಡ್ ಡಿಶ್ ತುಂಬ ಚೆನ್ನಾಗಿದೆ. ಸೊ ಇವಾಗ ಮಾತ್ರ ನಾನು ಕುಡಿದು ಹೇಳ್ತೀನಿ ಹೇಗಿದೆ ಅಂತ. ನೋಡಿ ಬಾಯೆಲ್ಲ ಎಲೆ ಬರ್ತಾ ಇದ್ರೆ ಸೂಪರ್. ತುಂಬ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ
ಫಾಲೋ ಮಾಡ್ತಾ ಇರಿ. PMC ಕನ್ನಡದಲ್ಲಿ ನೋಡಿ, ಇಂಟ್ರೆಸ್ಟಿಂಗಾಗಿ ಡಿಶಸ್ ನಾವು ತಂದು ಕೊಡ್ತಾ ಇದ್ದೀವಿ. ಹುಡುಕಿ ನಿಮಗಾಗಿ ತೊಗೊಂಡು ಬರ್ತಾ ಇದ್ದೀವಿ. ಸೊ ನೀವು ಇನ್ನೂ ಯಾವ ಡಿಶಸನ್ನು ಪ್ರಯೋಗ ಮಾಡಲಿಕ್ಕೆ ಹೇಳ್ತೀರಾ, ಕಮೆಂಟ್ ಮಾಡಿ, ಪ್ರಯೋಗ ಮಾಡಿ, ಮತ್ತು PMC ಕನ್ನಡವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಲವ್ ಯು ಆಲ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.